ಆತ್ಮೀಯ ರೈತ ಮಿತ್ರರಿಗೆ ಶುಭ ಮುಂಜಾನೆ. ಇದು ಗೊಂಜಾಳ ಬೀಜ ಅಡ್ವಾಂಟ್ 714 ಗೊಂಜಾಳ ಬೀಜ. ಇದು ನಾವು ಬಿತ್ತನೆ ಮಾಡಿದ ಹಿಡಿದು ಇದಕ್ಕೆ ಒಮ್ಮೆ ಹೀರ್ಯ ಗೊಬ್ಬರ ಇಟ್ಟಿದ್ವಿ. ನಂತರ ಹೀರ್ಯ ಗೊಬ್ಬರ ಇಟ್ಬೇಕು, ಈ ಸುಳ್ಯಾಗ ರೋಗ ಬೀಳ್ತಿರ್ತಲ್ಲ, ಅದಕ್ಕೆ ಯಾವ ಔಷಧಿ ಸಿಂಪಡಣೆ ಮಾಡಿ ಅಂದ್ರೆ ಕೊರೋಜನ ಮತ್ತು 19 ಗೊಬ್ಬರ ಹಾಕಿ ಸಿಂಪಡಣೆ ಮಾಡಿದ್ವಿ. ಇವು ಎರಡು ಬಿಟ್ಟರೆ ಯಾವುದೇ ಇನ್ನೂವರೆಗೆ ನಾವು ಯಾವುದೇ ಗೊಬ್ಬರ ಮತ್ತಾಗಲಿ ಔಷಧಿ ಆಗಲಿ ಯಾವುದೇ ಸಿಂಪಡಣೆ ಮಾಡಿಲ್ಲ ನಾವು. ಈ ರೀತಿ ಗೊಂಜಾಳ ಮತ್ತು ಈ ಗೊಂಜಾಳ ಬೋದಿ ಹಾಕಿ ಈಗ ಒಂದು 3-4 ದಿನ ಆಯ್ತು ನಾವು ಗೊಂಜಾಳ ಬೋದಿ ಹಾಕಿದ್ವಿ. ಬಿತ್ತನೆ ಮಾಡಿದ ಸಮಯದಾಗ ಹಿಡ್ಕೊಂಡು ನಾವು ಇನ್ನೂವರೆಗೆ ಯಾವುದೇ ಇದಕ್ಕೆ ನೀರು ಬಿಟ್ಟಿಲ್ಲ. ಮಳೆ ಆಶ್ರಿತ ಬೆಳೆ ಐತದ. ಮಳೆ ಮೇಲೆ ಎಷ್ಟು ಬಂದೈತಿ. ಇದು ಪೂರ ಒಂದು ಪ್ಯಾಕೆಟ್ ಅಂದ್ರೆ ಒಂದು ಪ್ಯಾಕೆಟ್ಗೆ 3 kg ಪ್ಯಾಕೆಟ. ಈ ರೀತಿ ಐತಿ ಗೊಂಜಾಳ. ಇದು ಗೊಂಜಾಳ ಪ್ಯಾಕೆಟ್ ಬೀಜ ಅಡ್ವಾಂಟ್ 741 ಗೊಂಜಾಳ ಪ್ಯಾಕೆಟ್ ಬೀಜ. ಒಂದು ಎಕರೆಕ್ಕೆ ಒಂದು ಪ್ಯಾಕೆಟ್ಗೆ ಎಷ್ಟು ಇಳುವರಿ ಬೀಳದತ್ತೆ ಅನ್ನೋ ಸಂಬಂಧ ಎಷ್ಟು ಕೂನ ಮಾಡಿ ಹಾಕಿದ್ದೀವಿ. ಇಲ್ಲಿವರೆಗೆ ಯಾವುದೇ ನೀರು ಬಿಟ್ಟಿಲ್ಲ ನಾವು ಈ ಗೊಂಜಾಳಕ್ಕೆ. ಸಂಪೂರ್ಣವಾಗಿ ಮಳೆ ಮೇಲೆ ಬಂದತ್ತಿದೆ ಬೆಳೆ. ಮತ್ತು ಯಾವುದೇ ಬಿತ್ತನೆ ಮಾಡ್ಕೊತ ಮೊದಲು ಯಾವುದೇ ತಿಪ್ಪೆ ಗೊಬ್ಬರ ಆಗಲಿ ಯಾವುದೇ ಈ ಪ್ಲಾಟ್ಗೆ ನಾವು ಹಾಕಿಲ್ಲ. ನೋಡ್ರಿ ಈ ರೀತಿ ಐತಿ. ಯಾವ ರೀತಿ ಇದು ಇಳುವರಿ ಹೊಂಡದತ್ತೆ ಅಂತ ಹೇಳಿ ನೋಡೋನು. ಅಷ್ಟು ಕೂನ ಒಂದು ಪ್ಯಾಕೆಟ್ ಅಂತ ಹೇಳಿ ಎಷ್ಟು ಇಳುವರಿ ಬೀಳದತ್ತೆ ಅನ್ನೋ ಸಂಬಂಧ ನಾವು ಇದನ್ನ ಮಾಡಿದ್ದೀವಿ. ಈಗ ಈ ರೀತಿ ಐತಿ. ಇನ್ನು ಇಳುವರಿ ಟೈಮ್ದಾಗ ಯಾವ ರೀತಿ ಇರ್ತೈತಿ ಮತ್ತು ನೀರಿಂದ ಕೊರತೆ ಆಗ್ಲಿಕ್ಕಂದ್ರೆ ಎಷ್ಟು ಬೆಳಿತೈತಿ ಅಂಥೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಿಮ್ಗೆ. ಮತ್ತು ನಾವು ಇಲ್ಲಿವರೆಗೆ ಯಾವುದೇ ಯೂರಿಯಾ ಮತ್ತು ಕೊರೋಜನ 19 ಗೊಬ್ಬರ ಹಾಕ್ಬಿಟ್ಟು ಯಾವುದೇ ಟಾನಿಕ್ ಆಗಲಿ ಯಾವುದೇ ಸಿಂಪಡಣೆ ಮಾಡಿಲ್ಲ ನಾವು ಇನ್ನಾದರೂ. ಈ ರೀತಿ ಐತಿ ನೋಡ್ರಿ, ಈ ರೀತಿ ಕಲರ್ ಐತಿ. ಮತ್ತು ಅಡ್ವಾಂಟ್ 714 ಇನ್ನೊಂದು ಅಡ್ವಾಂಟ್ 54 ಇನ್ನೊಂದು ನಂಬರ್ ಐತಿ. ಅದಕ್ಕೆ ಆ ಗೊಂಜಾಳಕ್ಕೆ ಈ ಗೊಂಜಾಳಕ್ಕೆ ಏನು ಡಿಫ್ರೆಂಟ ಅಂದ್ರೆ 714 ಅದಕ್ಕಿಂತ 300ರಿಂದ ಏನೋ ರೇಟ್ ಹೆಚ್ಚೈತಿ. ಅದು ಗೊಂಜಾಳ ಬಿತ್ತನೆ ಮಾಡಿದೆವು. ಇದಕ್ಕೆ ಏನು ಬೆಳೆ ಬರಕೈತಿ ಅಂಥೇಳಿ ಮತ್ತೊಂದು ವಿಡಿಯೋ ಮಾಡ್ತೀನಿ. ಇವತ್ತರ ನಾಡ್ರಿ ಅಪ್ಲೋಡ್ ಮಾಡ್ತೀನಿ ಅದು ವಿಡಿಯೋದಾಗ ಇದಕ್ಕೆ ಏನು ಡಿಫ್ರೆಂಟ್ ಅಂಥೇಳಿ ನೀವು ನೋಡಿರಿ. ಈ ರೀತಿ ಐತಿ ಈಗ ಸದ್ದ. ಮತ್ತೊಂದು ವಿಡಿಯೋದಾಗ ಸಿಗೋಣ ರೈತ ಮಿತ್ರರೇ. ಶುಭವಾಗಲಿ ಎಲ್ಲರಿಗೂ. ಧನ್ಯವಾದಗಳು.